ದೇವರಾಯರ ದಂಡನಾಯಕನ ನೇತೃತ್ವದಲ್ಲಿ ಸೈನ್ಯ ಮುದ್ಗಲ್ಲಿಗೆ ಮುತ್ತಿ ಪಾರ್ವತಿಯ ಹುಡುಕಾಟದಲ್ಲಿ ಮುಂದಾದರು. ನಾಗಣ್ಣ ದಂಡನಾಯಕನು ತಿಮ್ಮೋಜರನ್ನು ಸೆರೆ ಹಿಡಿದು ಸೆರೆಮನೆಯಲ್ಲಿರಿಸಿದನು. ಮುದ್ಗಲ್ಲಿನಲ್ಲಿ ನಡೆದ ಘಟನೆಯೆಲ್ಲವೂ ಅವರಿವರ ಬಾಯಿಂದ ಕೇಳಿದ ಮಲ್ಲಣ್ಣನು ತಕ್ಷಣವೇ ಮುದ್ಗಲ್ಲಿಗೆ ಧಾವಿಸಿದನು. ಆದರೆ ಅಷ್ಟರಲ್ಲಿ ಪಾರ್ವತಿ ಮನೆ ಬಿಟ್ಟು ಹೊರಟಿದ್ದಳು. ಮಲ್ಲಣ್ಣ ಮುದ್ಗಲ್ಲಿಗೆ ಹೋದಾಗ ಅವನಿಗೆ ಗೌರಾಂಬೆ ಎಲ್ಲ ಸಂಗತಿಗಳನ್ನು ತಿಳಿಸಿದಳು. ಹಾಗೆಯೇ ತನ್ನ ತಪ್ಪಿನಿಂದಲೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತೆಂದು ದುಃಖಪಟ್ಟಳು. ಮಲ್ಲಣ್ಣನು ತಿಮ್ಮೋಜರನ್ನು ಬಿಡಿಸಲು ಶೀಘ್ರವೇ ವಿಜಯನಗರದೆಡೆಗೆ ಧಾವಿಸಿದನು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಮಲ್ಲಣ್ಣನ ದುಡುಕು ವರ್ತನೆಯಿಂದ ಮಲ್ಲಣ್ಣನೂ ಕೂಡ ಸೆರೆಮನೆ ಸೇರಬೇಕಾಯಿತು. ಪಾರ್ವತಿ ಸೋಮಲಾಪುರದಲ್ಲಿ ಸೇರಿದ ಮೇಲೆ ಮಲ್ಲಣ್ಣ ಮುದ್ಗಲ್ಲಿಗೆ ಹಿಂದಿರುಗಿದನೆಂಬ ವಿಷಯ ತಿಳಿಯಿತು. ಆ ಊರಿನ ನಾಡಗೌಡ ಭರಮಣ್ಣ ಹೆಗ್ಗಡೆಯವರು ಪಾರ್ವತಿಯನ್ನು ವಿಚಾರಿಸಿ ಅವಳಿಂದ ನಡೆದ ಘಟನೆಗಳನ್ನೆಲ್ಲ ತಿಳಿದು ಮರುಕಪಟ್ಟರು. ಹಾಗೂ ಪಾರ್ವತಿಗೆ ತಕ್ಷಣವೇ ತಮ್ಮ ಮನೆಯಲ್ಲೇ ಆಶ್ರಯ ಕೊಟ್ಟರು. ಕೆಲವು ದಿನಗಳ ನಂತರ ನಾಗಣ್ಣ ದಂಡನಾಯಕನ ಸೈನಿಕರು ಸೋಮಲಾಪುರಕ್ಕೆ ಭೇಟಿ ಕೊಟ್ಟರು. ಭರಮಣ್ಣರ ಮನೆಯಲ್ಲೂ ಕೂಡ ಹುಡುಕಾಡಿದರು. ಆದರೆ ಮೊದಲೇ ಇವರ ವಿಚಾರ ತಿಳಿದ ಭರಮಣ್ಣರು ಉಪಾಯದಿಂದ ಪಾರ್ವತಿಯನ್ನು ಹೊರಗೆ ಕಳುಹಿಸಿದರು. ಪಾರ್ವತಿ ಮೊದಲೇ ದೇವರಾಯರ ಮೇಲೆ ದ್ವೇಷ ಕಾರುತ್ತಿದ್ದಳು. ಕಾರಣ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಇದ್ದ ಒಂದೇ ದಾರಿ ಎಂದರೆ ಸುಲ್ತಾನನ ನೆರವು ಯಾಚಿಸುವುದು. ಅಂತೆಯೇ ಪಾರ್ವತಿಯು ಫಿರೋಜ್ ಶಾರನ್ನು ಭೇಟಿ ಮಾಡಿ ದೇವರಾಯರಿಂದಾದ ಅಪಮಾನವನ್ನೆಲ್ಲ ಭಿನ್ನವಿಸಿದಳು. ಫಿರೋಜ್ ಶಾರು ಪಾರ್ವತಿಗೆ ಸಹಾಯ ಹಸ್ತ ನೀಡಿದರು. ಹಾಗೂ ತಕ್ಷಣವೇ ದೇವರಾಯರಿಗೆ ನಿರೂಪ ಬರೆಸಿ ತಿಮ್ಮೋಜರನ್ನು ಮಲ್ಲಣ್ಣರನ್ನು ಬಿಡುಗಡೆ ಮಾಡಲು ಸೂಚಿಸಿದರು. ನಾಗಣ್ಣ ದಂಡನಾಯಕನು ಪಾರ್ವತಿ ಸಿಗದ ಕಾರಣ ದೇವರಾಯರ ಬಳಿಗೆ ತಿಮ್ಮೋಜ ಮಲ್ಲಣ್ಣರನ್ನು ಕರೆತಂದು ನಿಲ್ಲಿಸಿದನು. ಪಾರ್ವತಿ ಸಿಗದ ಕಾರಣ ನಾಗಣ್ಣರನ್ನು ಧಿಕ್ಕರಿಸಿದ ದೇವರಾಯರು ನಂತರ ತಿಮ್ಮೋಜ ಮಲ್ಲಣ್ಣರನ್ನು ಕಂಡ ತಕ್ಷಣ ಸಮಾಧಾನ ವ್ಯಕ್ತಪಡಿಸಿದರು. ನಾಗಣ್ಣನು ತನ್ನ ಒಂದು ಸೈನ್ಯವನ್ನು ಮುದ್ಗಲ್ಲಿನಲ್ಲಿಯೇ ಬಿಟ್ಟು ಬಂದಿದ್ದನು. ಸುಲ್ತಾನರಿಂದ ತೊಂದರೆ ಉಂಟಾಗುವ ಸೂಚನೆ ಕಂಡುಬಂದರೆ ಮರಳಿ ಬರಲು ಆಜ್ಞಾಪಿಸಿದ್ದನು. ಕೆಲವು ಕಾಲ ಮುದ್ಗಲ್ಲಿನಲ್ಲಿದ್ದ ನಾಗಣ್ಣನ ಸೈನ್ಯ ಸುಲ್ತಾನರಿಂದ ತೊಂದರೆಯ ಸೂಚನೆ ಬಂದೊಡನೆ ಸುಮ್ಮನೆ ಹಿಂದಿರುಗಲಿಲ್ಲ. ಬದಲಿಗೆ ಮುದ್ಗಲ್ಲಿನ ಪ್ರತಿ ಮನೆಯನ್ನು ಲೂಟಿ ಮಾಡಿದರು. ಹಾಗೂ ಗೌರಾಂಬೆಯ ಮನೆಗೂ ನುಗ್ಗಿ ಪ್ರತಿಯೊಂದು ಒಡವೆಗಳನ್ನು ಕಿತ್ತುಕೊಂಡು ಇಷ್ಟೆಲ್ಲ ಅನಾಹುತಗಳಿಗೆ ನಿನ್ನ ಮಗಳೇ ಕಾರಣಳೆಂದು ಗೌರಾಂಬೆಯನ್ನು ದೂರಿ ಅವಳನ್ನು ಮನೆಯಲ್ಲೇ ಕೂಡಿ ಹಾಕಿ ಮನೆಗೆ ಬೆಂಕಿ ಇಟ್ಟರು. ಗೌರಾಂಬೆ ಅಸುನೀಗಿದಳು. ಗುಲ್ಬರ್ಗಾದಿಂದ ಬಂದಿದ್ದ ಫಿರೋಜ್ ಶಾರ ರಾಯಭಾರಿಯು ವಿಜಯನಗರಕ್ಕೆ ಬಂದು ತಾನು ತಂದಿದ್ದ ಪತ್ರವನ್ನು ಒಪ್ಪಿಸಿದನು. ದೇವರಾಯರು ಪತ್ರದ ವಿಷಯವನ್ನು ನೋಡಿ ಪಾರ್ವತಿ ಸುಲ್ತಾನರ ಆಶ್ರಯ ಪಡೆದಿರುವುದನ್ನು ಖಚಿತಪಡಿಸಿಕೊಂಡರು. ಹಾಗೂ ಹಿಂದೂ ಸಾಮ್ರಾಟನ ಮೇಲೆ ಒಬ್ಬ ಹಿಂದೂ ಹೆಣ್ಣಾದವಳು ಸುಲ್ತಾನರ ಬಳಿ ದ್ವೇಷಕ್ಕೆಳೆಸಿದುದು ಅಪಮಾನವಾಯಿತು ಎಂದು ತನ್ನಲ್ಲೇ ನಿಟ್ಟುಸಿರು ಬಿಟ್ಟರು. ಆದರೂ ಕೋಪದಿಂದ ಏನು ಸಾಧಿಸಲಾಗದೆಂದು ಅರಿತ ದೇವರಾಯರು ಈ ವಿಚಾರವನ್ನೆಲ್ಲ ತಿಮ್ಮೋಜರಿಗೆ ತಿಳಿಸಿದಾಗ ತಿಮ್ಮೋಜರಿಗೂ ಅಚ್ಚರಿಯಾಯಿತು. ಹಾಗೂ ಪಾರ್ವತಿಯ ಮೇಲೆ ಅಸಮಾಧಾನವಾಯಿತು. ನಂತರ ದೇವರಾಯರು ತಿಮ್ಮೋಜರನ್ನು ಪಾರ್ವತಿಗೆ ಬುದ್ಧಿ ಹೇಳಿ ಕರೆತರಲು ಹೇಳಿದರು. ಹಾಗೂ ಅವಳು ತನ್ನ ತಪ್ಪನ್ನು ಅರಿತು ತನ್ನಲ್ಲಿ ಕ್ಷಮೆಯಾಚಿಸಿದರೆ ಅವಳನ್ನು ಮಲ್ಲಣ್ಣನಿಗೆ ಕೊಟ್ಟು ಮದುವೆ ಮಾಡಿಸುವೆನೆಂದು ಹೇಳಿ ಅವಳನ್ನು ಕರೆತರಲು ಹೇಳಿದರು. ತಿಮ್ಮೋಜರು ಇದಕ್ಕೊಪ್ಪಿ ಹೊರಡಲು ಸಿದ್ಧರಾದರು. ತಿಮ್ಮೋಜರು ಗುಲ್ಬರ್ಗಕ್ಕೆ ಹೋದಾಗ ಪಾರ್ವತಿಯನ್ನು ಕಂಡು ತಂದೆ ಮಗಳಿಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿ ದುಃಖಿಸಿದರು. ತಿಮ್ಮೋಜರು
ತಾನು ಬಂದ ವಿಷಯವನ್ನೆಲ್ಲ ಪಾರ್ವತಿಗೆ ಹೇಳಿದಾಗ ಪಾರ್ವತಿ ಸಮ್ಮತಿಸಲಿಲ್ಲ. ಬದಲಿಗೆ ತಂದೆಯನ್ನು ತನ್ನ ಜೊತೆಯಲ್ಲಿಯೇ ಉಳಿಸಿಕೊಳ್ಳಲು ನೋಡಿದಳು. ಆದರೆ ತಿಮ್ಮೋಜರು ಒಪ್ಪಲಿಲ್ಲ. ತಾನು ದೇವರಾಯರಿಗೆ ವಚನ ಕೊಟ್ಟಿರುವುದಾಗಿಯೂ ಹಾಗೂ ಪಾರ್ವತಿಯನ್ನು ಕರೆದುಕೊಂಡು ಬರುವುದಾಗಿಯೂ ತಿಳಿಸಿದ್ದರು. ಪಾರ್ವತಿ ಗೌರಾಂಬೆ ಸತ್ತ ಸುದ್ದಿಯನ್ನು ತಿಮ್ಮೋಜರಿಗೆ ತಿಳಿಸಿದಾಗ ತಿಮ್ಮೋಜರು ದುಃಖಿಸಿದರು. ಆದರೆ ಈ ಕೃತ್ಯ ದೇವರಾಯರಿಂದ ಆಗಿರಲಾರದೆಂದು ಪಾರ್ವತಿಯೊಂದಿಗೆ ವಾದ ಮಾಡಿದರು. ತಿಮ್ಮೋಜರು ಫಿರೋಜ್ ಷಾರಿಗೆ ದೇವರಾಯರು ಕೊಟ್ಟ ನಿರೂಪವನ್ನು ಕೊಟ್ಟರು. ಅದರಲ್ಲಿ ದೇವರಾಯರು ತಿಮ್ಮೋಜ ಮಲ್ಲಣ್ಣರನ್ನು ಬಿಡುವುದಾಗಿಯೂ ಮುದ್ಗಲ್ಲಿನ ಜನಕ್ಕಾದ ನಷ್ಟವನ್ನು ತುಂಬಿಸಿಕೊಡುವುದಾಗಿಯೂ ಸ್ನೇಹ ಸಂಧಾನಕ್ಕೆ ಒಪ್ಪಿರುವುದಾಗಿಯೂ ತಿಳಿಸಿ ಕೊನೆಗೆ ಪಾರ್ವತಿಯನ್ನು ತಮಗೆ ಒಪ್ಪಿಸಬೇಕೆಂದು ತಿಳಿಸಿದ್ದರು. ಈ ಪತ್ರವನ್ನು ನೋಡಿ ಫಿರೋಜ್ ಷಾರು ನಕ್ಕರು. ಹಾಗೂ ಈ ಪತ್ರವನ್ನು ಕುರಿತು ಪಾರ್ವತಿಯಲ್ಲಿ ಕೇಳಿದಾಗ ಪಾರ್ವತಿಯು ಇದು ಮೋಸದಿಂದ ನಮ್ಮನ್ನು ವಂಚಿಸಲು ಬರೆದಿರುವ ಪತ್ರವೆಂದು ನಿಂದಿಸಿದಳು. ಆದರೆ ತಿಮ್ಮೋಜರು ಮಾತ್ರ ದೇವರಾಯರ ಪರ ವಹಿಸಿ ಮಾತನಾಡಿದರು. ಸುಲ್ತಾನರು ತಿಮ್ಮೋಜರನ್ನು ತಮ್ಮ ರಾಜ್ಯದವರಾದ ನೀವು ವಿಜಯನಗರದವರ ಮೇಲೆ ಒಲಿದು ಮಾತನಾಡುವುದು ರಾಜದ್ರೋಹವೆಂದು ನಿಂದಿಸಿದರು. ಆದರೆ ತಿಮ್ಮೋಜರು ವಿಜಯನಗರದವರ ಮೇಲೆ ಅಪಾರ ವಿಶ್ವಾಸವಿಟ್ಟ ಕಾರಣ ಜೊತೆಗೆ ಸುಲ್ತಾನರಲ್ಲೂ ಕೂಡ ಗೌರವವನ್ನು ಕಳೆದುಕೊಳ್ಳಲು ಇಚ್ಛಿಸುತ್ತಿರಲಿಲ್ಲ. ಸುಲ್ತಾನರು ಯುದ್ಧಕ್ಕೆ ಸಿದ್ಧವೆಂದು ಹೇಳಿದಾಗ ತಿಮ್ಮೋಜರು ತಮ್ಮ ಹಾಗೂ ಪಾರ್ವತಿಯ ವಿಷಯವಾಗಿ ಈ ಯುದ್ಧಕ್ಕೆ ನನ್ನ ಸಮ್ಮತಿ ಇಲ್ಲವೆಂದು ಹೇಳಿದರು. ಹಾಗೂ ರಕ್ತದ ಅಕ್ಷರದಲ್ಲಿ ಇತಿಹಾಸ ಪುಟಗಳಲ್ಲಿ ಪಾರ್ವತಿಯ ಹೆಸರು ಬರುವುದು ನನಗೆ ಇಷ್ಟವಿಲ್ಲವೆಂದು ಭಿನ್ನವಿಸಿ ಕೇಳಿಕೊಂಡರು. ಫಿರೋಜ್ ಷಾರು ಹೇಳಿದರು, ಇದು ನಿಮ್ಮ ತಪ್ಪು ಕಲ್ಪನೆ ತಿಮ್ಮೋಜರೆ. ಪಾರ್ವತಿಯ ದೆಸೆಯಿಂದಲ್ಲದಿದ್ದರೂ ನಾವು ವಿಜಯನಗರದ ಮೇಲೆ ದಾಳಿ ಇಡುವುದು ಖಂಡಿತ. ಕಾರಣ ನಮ್ಮ ಅಧೀನದಲ್ಲಿದ್ದ ಮುದ್ಗಲ್ಲಿನ ಮೇಲೆ ಹಾಗೂ ಅಲ್ಲಿಯ ಜನತೆಯ ಮೇಲೆ ಅವರ ಸೈನಿಕರಿಂದಾದ ಅತ್ಯಾಚಾರಕ್ಕಾಗಿ ನಾವು ದಾಳಿ ಇಡಬೇಕಾಗಿದೆ ಎಂದನು. ತಿಮ್ಮೋಜರು ಈ ದಾಳಿಗೆ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು. ಫಿರೋಜ್ ಷಾರು ತಿಮ್ಮೋಜರನ್ನು ಇದೇ ಕಾರಣದಿಂದಾಗಿ ಬಂಧನದಲ್ಲಿರಿಸಿದರು. ಇದಕ್ಕೆ ಪಾರ್ವತಿಯ ಸಮ್ಮತಿಯೂ ಇತ್ತು. ತಿಮ್ಮೋಜರು ರಾಯಭಾರಿಯಾಗಿ ಹೋದವರು ಇನ್ನೂ ಬಾರದಿರುವುದನ್ನು ನೋಡಿ ದೇವರಾಯರಿಗೆ ಚಿಂತೆಯಾಯಿತು. ಹಾಗೂ ತಿಮ್ಮೋಜರೊಂದಿಗೆ ಹೋಗಿದ್ದ ಅನುಚರರು ತಿಮ್ಮೋಜರಿಲ್ಲದೆ ತಿರುಗಿ ಬಂದದ್ದನ್ನು ನೋಡಿ ದೇವರಾಯರಿಗೆ ತಿಮ್ಮೋಜರು ಕೂಡ ನಮಗೆ ಮೋಸದಿಂದ ವಂಚಿಸಿದ್ದಾರೆಂದು ಕ್ರೋಧವಾಯಿತು. ಇತ್ತ ಮಲ್ಲಣ್ಣನನ್ನು ತಿಮ್ಮೋಜರ ಮೇಲಿನ ಕೋಪದಿಂದ ಹೀನಾಯವಾಗಿ ನಡೆಸಿಕೊಂಡು ದಂಡಿಸಿದರು. ಮಲ್ಲಣ್ಣನಿಗೆ ಮೊದಲೇ ದೇವರಾಯರ ಮೇಲಿದ್ದ ಕೋಪ ದ್ವೇಷಗಳು ಇಮ್ಮಡಿಸಿದವು. ಹಾಗೂ ದೇವರಾಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಪಣ ತೊಟ್ಟು ಬಿಡುಗಡೆಗಾಗಿಯೇ ಕಾಯುತ್ತಿದ್ದನು ಮಲ್ಲಣ್ಣ. ಒಂದೆರಡು ದಿನಗಳಲ್ಲೇ ಗೂಢಚಾರರಿಂದ ಫಿರೋಜ್ ಷಾರು ಸೈನ್ಯ ಸಮೇತ ವಿಜಯನಗರದತ್ತ ಯುದ್ಧಕ್ಕೆ ಬರುತ್ತಿರುವ ವಿಷಯ ತಿಳಿಸಿದರು. ಅಂತೆಯೇ ಫಿರೋಜ್ ಷಾರು ಹಠಾತ್ತನೆ ವಿಜಯನಗರದ ಮೇಲೆ ದಾಳಿ ಇಟ್ಟರು. ಸುಲ್ತಾನರ ಸೈನ್ಯ ಖಾನ್ ಮತ್ತು ಮಹಮ್ಮದ್ ಖಾನರ ನೇತೃತ್ವದಲ್ಲಿ ಹೊರಟು ಸುಲಭವಾಗಿ ಕೃಷ್ಣೆಯನ್ನು ದಾಟಿ ವಿಜಯನಗರದ ಬಳಿಗೆ ಬಂದಿತು. ದೇವರಾಯರು ತಡ ಮಾಡದೆ ಸಾಧ್ಯವಾದಷ್ಟು ಸೈನ್ಯ ಸಂಗ್ರಹಿಸಿ ಜೊತೆಗೆ ಮಾಂಡಲೇಶ್ವರ ಸಾಮಂತ ಸೈನ್ಯಗಳಿಗೆ ನಿರೂಪ ಕಳುಹಿಸಿದರು. ಆದರೆ ಸುಲ್ತಾನರ ಸೈನ್ಯಕ್ಕೆ ವಿಜಯನಗರದಲ್ಲಿ ಹೆದರುವ ಕಾರಣವಿರಲಿಲ್ಲ. ವಿಜಯನಗರದ ಕೋಟೆ ನಿಸರ್ಗದತ್ತವಾಗಿ ಅಜೇಯವಾಗಿತ್ತು. ಸುತ್ತಲೂ ಅಂಜನಾದ್ರಿ, ಋಷ್ಯಮುಖ, ಮಾಲ್ಯವಂಕ, ಹೇಮಕೂಟ ಮುಂತಾದ ದುರ್ಭೇದ್ಯವಾದ ಬೆಟ್ಟಗಳು ನಿಂತಿದ್ದವು. ಅವುಗಳ ನಡುವೆ ಇದ್ದ ಪ್ರದೇಶವನ್ನು ಸುಭದ್ರವಾದ ಕೋಟೆ ಕೊತ್ತಲಗಳಿಂದ ರಕ್ಷಿಸಲಾಗಿತ್ತು. ಒಂದು ಪಕ್ಕದಲ್ಲಿ ಪರ್ವತ ಪಂಕ್ತಿಯಾದರೆ ಇನ್ನೊಂದೆಡೆ ತುಂಗಭದ್ರೆ ವಿಜಯನಗರವನ್ನು ಬಳಸಿ ಹರಿಯುತ್ತಿದ್ದಳು. ಹೊರಗಿನ ನಿಸರ್ಗದತ್ತ ಕೋಟೆಯ ನಡುವೆ ವಿಸ್ತಾರವಾದ ವಿಜಯನಗರವು ಹರಡಿತ್ತು. ಹೊರಕೋಟೆಯಿಂದ ಅರಮನೆಯವರೆಗೆ 6 ಕೋಟೆಗಳು ಇದ್ದವು.
ಇವುಗಳನ್ನು ಹಾದು ಬಂದರೆ ಮಾತ್ರ ಅರಮನೆ ಹಾಗೂ ರಾಜಭಂಡಾರಗಳು ಶತ್ರುವಶವಾಗಲು ಸಾಧ್ಯವಿತ್ತು. ಆದರೆ ಹೊರಗಿನ ಕೋಟೆಯನ್ನು ಭೇದಿಸಿ ಒಳಕೋಟೆಯನ್ನು ಪ್ರವೇಶಿಸುವುದು ಶತ್ರುಗಳಿಂದ ಅಸಾಧ್ಯವಾಗಿತ್ತು. ಹೀಗೆ ಶತ್ರುಗಳಿಗೆ ವಿಜಯನಗರವು ದುರ್ಭೇದ್ಯವಾಗಿತ್ತು. ಫಿರೋಜ್ ಷಾರು ಕೋಟೆಯ ಹೊರಗೆ ಬೀಡು ಬಿಟ್ಟಿರುವಾಗಲೇ ದೇವರಾಯರ ಅಮಾತ್ಯರಾದ ಲಕ್ಷ್ಮೀಧರರಿಂದ ವಿಷಪೂರಿತ ಬಾಣವೊಂದು ನೇರ ಫಿರೋಜ್ ಷಾರ ತೋಳಿಗೆ ಬಿದ್ದಿತ್ತು. ತಕ್ಷಣವೇ ಫಿರೋಜ್ ಷಾರು ಕುದುರೆಯಿಂದ ಕೆಳಗೆ ಬಿದ್ದು ಮೂರ್ಛೆ ಹೋದರು. ಯುದ್ಧದ ಆರಂಭಕ್ಕೂ ಮೊದಲೇ ಫಿರೋಜ್ ಷಾರಿಗಾದ ಗತಿಯನ್ನು ಕಂಡ ಸುಲ್ತಾನ್ ಸೈನ್ಯದವರು ಅಲ್ಲಿಂದ ಓಡಿದರು. ಕೆಲವು ದಿನಗಳಲ್ಲಿ ಶೈತ್ಯೋಪಚಾರದಲ್ಲಿದ್ದ ಫಿರೋಜ್ ಷಾರು ಮೊದಲಿನಂತಾದರು ಹಾಗೂ ವಿಜಯನಗರದ ಮುತ್ತಿಗೆಯಿಂದ ಹಿಂದಕ್ಕೆ ಕಾಲ್ತೆಗೆದಿದ್ದರು. ಆದರೆ ಫಿರೋಜ್ ಷಾರ ಕಡೆಯವರಾದ ಖಾನ್ ಮತ್ತು ಅಹಮದ್ ಖಾನರ ನೇತೃತ್ವದಲ್ಲಿ ಸೈನ್ಯವು ಹೊರಟು ಸಂಪತ್ಭರಿತವಾದ ವಿಜಯನಗರದ ಉತ್ತರ ಸೀಮೆಯನ್ನು ಕತ್ತಿ ಕೊಡಲಿ ಬೆಂಕಿಗಳಿಂದ ನಾಶ ಮಾಡುತ್ತಾ ಹೊರಟರು. ಕೈಗೆ ಸಿಕ್ಕಿದ ಊರುಗಳನ್ನು ಮುತ್ತಿ ಅಲ್ಲಿನ ಸ್ತ್ರೀ ಬಾಲಕರನ್ನು ಕೊಂದು ಮನೆಗಳನ್ನು ದೋಚಿ ಕೈಗೆ ಸಿಕ್ಕಿದ್ದನ್ನು ಕೊಳ್ಳೆ ಹೊಡೆದು ವಿರೋಧಿಸುತ್ತಿದ್ದವರನ್ನು ಕೊಂದು ಅವರ ಮನೆಗೆ ಬೆಂಕಿ ಇಡುತ್ತಿದ್ದರು, ಇಲ್ಲವೇ ನೆಲಸಮ ಮಾಡುತ್ತಿದ್ದರು. ಅವರ ಹಾವಳಿಗೆ ಅತ್ಯಾಚಾರಗಳಿಗೆ ಸಿಕ್ಕ ಅನೇಕ ಹಿಂದೂ ವನಿತೆಯರು ಮರಣ ಹೊಂದಿದರು. ಎಲ್ಲೆಲ್ಲೂ ಹೆಣ್ಣು ಮಕ್ಕಳ ಪಾತಿವ್ರತ್ಯ ಭಂಗವಾಯಿತು. ಗುಡಿ ಗೋಪುರಗಳು ಅಪವಿತ್ರವಾದವು. ಈ ಅತ್ಯಾಚಾರವನ್ನೆಲ್ಲ ಗೂಢಚಾರರಿಂದ ತಿಳಿಯುತ್ತಿದ್ದ ದೇವರಾಯರಿಗೆ ತನ್ನಿಂದಾಗಿ ತನ್ನ ಪ್ರಜೆಗಳಿಗಾಗುತ್ತಿರುವ ನೋವುಗಳಿಗೆ ಮರುಗಿದರು ಹಾಗೂ ಈ ಅಕೃತ್ಯವನ್ನು ತಡೆಯಲು ರಾಜಧಾನಿಯ ರಕ್ಷಣೆಗೆ ಲಕ್ಷ್ಮೀಧರ ಅಮಾತ್ಯರನ್ನು ಬಿಟ್ಟು ಸೈನ್ಯವನ್ನು ಇಬ್ಬಾಗ ಮಾಡಿ ಒಂದು ಭಾಗವನ್ನು ಖಾನ್ ಮತ್ತು ಅಹಮದ್ ಖಾನರ ದಾಳಿಯನ್ನು ಎದುರಿಸಲು ಮತ್ತೊಂದು ಸೈನ್ಯದೊಡನೆ ತಾವೇ ಖುದ್ದಾಗಿ ಹೊರಟರು. ದೇವರಾಯರು ಸಾಕಷ್ಟು ಸೈನ್ಯದೊಡನೆ ತುಂಗಾಭದ್ರಾ ನಾಲೆಯು ಹರಿಯುತ್ತಿದ್ದ ಮೈದಾನದಲ್ಲಿ ಬೀಡು ಬಿಟ್ಟರು. ದೇವರಾಯರ ಸೈನ್ಯ ಸಮೇತ ಬೀಡು ಬಿಟ್ಟರೂ 3 ದಿನಗಳವರೆಗೆ ಸುಲ್ತಾನರ ಚಲನವಲನಗಳನ್ನು ಅರಿಯಲು ಕಾಲ ತಳ್ಳಿದರು. ಆದರೆ ಮರುದಿನದ ಮುಂಜಾವಿನಲ್ಲಿ 4 ದಿಕ್ಕುಗಳಿಂದ ಸುಲ್ತಾನ್ ಸೈನ್ಯವು ವಿಜಯನಗರದ ಸೈನ್ಯದ ಮೇಲೆ ಹಠಾತ್ತನೆ ದಾಳಿ ಇಟ್ಟಿತು. ಸೈನ್ಯದ ಮುಖಂಡರೆಲ್ಲರೂ ಶತ್ರುಗಳ ವಶವಾದರು. ದೇವರಾಯರು ಕಣ್ಣು ತಪ್ಪಿಸಿ ಹೊರಟು ಹೋದರು. ದೇವರಾಯರ ನೆಚ್ಚಿನ ದಂಡನಾಯಕರು ಸುಲ್ತಾನರ ವಶವಾಗಿದ್ದರು. ಇದೇ ಕಾರಣ ದೇವರಾಯರು ಸಂಕಟ ಪಡುತ್ತಿದ್ದರು. ಈಗ ಅವರಿಗೆ ತನ್ನವರನ್ನು ಉಳಿಸಿಕೊಳ್ಳಲು ಇದ್ದ ಒಂದೇ ದಾರಿ ಎಂದರೆ ಸಂಧಾನ ಮಾತ್ರ. ಇದೇ ಕಾರಣದಿಂದಾಗಿ ಲಕ್ಷ್ಮೀಧರ ಅಮಾತ್ಯರನ್ನು ರಾಯಭಾರಿಯಾಗಿ ಸುಲ್ತಾನರ ಬಳಿ ಕಳುಹಿಸಿದರು. ಫಿರೋಜ್ ಷಾರು ಲಕ್ಷ್ಮೀಧರ ಅಮಾತ್ಯರನ್ನು ಗೌರವದಿಂದಲೇ ಬರಮಾಡಿಕೊಂಡರು. ಬಂದ ನಿರೂಪವನ್ನು ತಿಳಿಸಿದರು ಹಾಗೂ ಸಂಧಾನಕ್ಕೆ ಒಪ್ಪಿದರು. ಆದರೆ ತಾವು ಸಂಧಾನಕ್ಕೆ ಒಪ್ಪುವುದಾದರೆ ದೇವರಾಯರ ಮಗಳು ಹೇಮಾಂಬಿಕೆಯನ್ನು ಕೊಟ್ಟು ವಿವಾಹ ಮಾಡಿಕೊಡಬೇಕು ಎಂದು, ಆಗಷ್ಟೇ ನಮ್ಮಿಬ್ಬರ ಸ್ನೇಹ ರೂಪುಗೊಳ್ಳುವುದು. ಇದಕ್ಕೆ ನೀವು ಒಪ್ಪುವುದಾದರೆ ನಾವು ನಿಮ್ಮ ದಂಡನಾಯಕರನ್ನು ಬಿಡುಗಡೆಗೊಳಿಸಿ ಸಂಧಾನಕ್ಕೆ ಬರುತ್ತೇವೆ ಎಂದರು. ಈ ಮಾತಿಗೆ ಲಕ್ಷ್ಮೀಧರ ಅಮಾತ್ಯರಲ್ಲಿ ಉತ್ತರ ಇರಲಿಲ್ಲ. ಅವರು ಯಾವೊಂದು ಉತ್ತರ ಕೊಡದೆ ಅಲ್ಲಿಂದ ಕಾಲ್ತೆಗೆದರು. ಸುಲ್ತಾನರೊಡನೆ ನಡೆದ ವಿಚಾರವನ್ನೆಲ್ಲ ಕೇಳಿದ ದೇವರಾಯರಿಗೆ ನಖಶಿಖಾಂತವಾಗಿ ಕೋಪ ಬಂದಿತು. ಅಲ್ಲೇ ಇದ್ದ ಹೇಮಾಂಬಿಕೆಯು ಅಮಾತ್ಯರ ಹಾಗೂ ದೇವರಾಯರು ನಡೆಸಿದ ಮಾತುಕತೆಗಳನ್ನೆಲ್ಲ ಗಮನಿಸುತ್ತಿದ್ದಳು. ದೇವರಾಯರು ಸುಲ್ತಾನರ ಮಾತಿಗೆ ಕೋಪೋದ್ರಿಕ್ತರಾಗಿದ್ದರು. ಒಂದೆಡೆ ದಂಡನಾಯಕರೊಂದಿಗೆ ಸಿಕ್ಕಿಬಿದ್ದಿದ್ದ ತನ್ನ ಮಕ್ಕಳನ್ನೂ ಬಿಡಿಸಿಕೊಂಡು ಬರಲಾಗದೆ ಮತ್ತೊಂದೆಡೆ ಹೇಮಾಂಬಿಕೆಯ ವಿಚಾರ ಅವರ ಮನಕೆಡಿಸಿತ್ತು. ಹೇಮಾಂಬಿಕೆಯು ತನ್ನೊಬ್ಬಳಿಂದ ತನ್ನ ಸಹೋದರರು ಬಿಡುಗಡೆ ಹೊಂದುತ್ತಾರೆ ಹಾಗೂ ಪ್ರಜೆಗಳ ಹಿತಚಿಂತನೆಗಳು ನನ್ನ ಕೈಯಲ್ಲಿದೆ ಎಂದು ತೀರವಾಗಿ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ಮಾಡಿದಳು ಹಾಗೂ ತನ್ನ ನಿರ್ಧಾರವನ್ನು
ದೇವರಾಯರ ಬಳಿ ಹೇಳಿಕೊಂಡಳು. ಹೇಮಾಂಬಿಕೆಯು ಫಿರೋಜ್ ಷಾರನ್ನು ಮದುವೆಯಾಗಲು ಒಪ್ಪಿದಳು. ಈ ವಿಷಯವನ್ನು ಅವಳಿಂದ ಕೇಳಿದ ದೇವರಾಯರಿಗೆ ಸಿಡಿಲು ಬಡಿದಂತಾಯಿತು. ಅವರು ಮಗಳ ಮಾತನ್ನು ಕೇಳಿ ಸಂಕಟಪಟ್ಟರು. ತನ್ನಿಂದಾಗಿ ತನ್ನ ಮಗಳಿಗೆ ಬಂದಿರುವ ವಿಪತ್ತನ್ನು ನೆನೆದು ದುಃಖಪಟ್ಟರು. ಕೊನೆಗೆ ಹೇಮಾಂಬಿಕೆಯ ಮಾತಿನಂತೆ ಪ್ರಜಾಹಿತ ರಕ್ಷಣೆಗಾಗಿ ದೇವರಾಯರು ರಾಜೋಚಿತವಾಗಿ ಫಿರೋಜ್ ಷಾರಿಗೆ ಅವಳನ್ನು ಮದುವೆ ಮಾಡಿಕೊಟ್ಟರು. ಆದರೆ ತನ್ನ ಅಳಿಯನ ಸ್ಥಾನವನ್ನು ಮಾತ್ರ ಕೊಡಲಿಲ್ಲ. ಬದಲಿಗೆ ದೇವರಾಯರಿಗೆ ಫಿರೋಜ್ ಷಾರ ಮೇಲಿನ ಕೋಪ ಇಮ್ಮಡಿಯಾಯಿತು. ಈ ಸಂದರ್ಭದಲ್ಲಿ ಮಲ್ಲಣ್ಣನನ್ನು ಬಿಡುಗಡೆ ಮಾಡಿದರು. ಫಿರೋಜ್ ಷಾರು ಹೇಮಾಂಬಿಕೆಯನ್ನು ಗುಲ್ಬರ್ಗಕ್ಕೆ ಕರೆದುಕೊಂಡು ಹೋದರು. ಹೇಮಾಂಬಿಕೆ ಕೂಡ ದ್ವೇಷ ತುಂಬಿದ ಮನದಲ್ಲೇ ಫಿರೋಜ್ ಷಾರ ಜೊತೆಯಲ್ಲಿ ಗುಲ್ಬರ್ಗಕ್ಕೆ ಹೋದಳು. ಫಿರೋಜ್ ಷಾರು ಹೇಮಾಂಬಿಕೆಗೆ ಪಾರ್ವತಿಯನ್ನು ಪರಿಚಯಿಸಿದರು. ಆದರೆ ಹೇಮಾಂಬಿಕೆ ಮತ್ತು ಪಾರ್ವತಿಯರು ಶತ್ರುಗಳಂತೆ ನೋಡುತ್ತಿದ್ದರು. ಪಾರ್ವತಿಯನ್ನು ಕಂಡಾಗ ಹೇಮಾಂಬಿಕೆಯು ಇಷ್ಟೆಲ್ಲ ಅನಾಹುತಗಳಿಗೆ ಇವಳೇ ಕಾರಣಳೆಂದು ಪಾರ್ವತಿಯನ್ನು ಜರಿದಳು. ಪಾರ್ವತಿಗೆ ಫಿರೋಜ್ ಷಾರು ಮಲ್ಲಣ್ಣನನ್ನು ಮದುವೆ ಮಾಡಿಕೊಡಲು ವಚನ ಕೊಟ್ಟಿರುತ್ತಾರೆ. ಆದರೆ ಫಿರೋಜ್ ಷಾರ ಮಗ ಹಸನ್ ಖಾನನು ಪಾರ್ವತಿಯನ್ನು ಕಂಡಾಗಿನಿಂದ ಅವಳಲ್ಲಿ ಅನುರಕ್ತನಾಗಿರುತ್ತಾನೆ ಹಾಗೂ ಅವಳ ವಿಚಾರದಲ್ಲಿ ಹುಚ್ಚನಂತೆ ನಡೆದುಕೊಳ್ಳುತ್ತಿರುತ್ತಾನೆ. ಈ ವಿಚಾರವನ್ನು ಆಸ್ಥಾನಿಕರಾದ ಮೀರ್ ಸಾಹೇಬರಿಂದ ತಿಳಿದ ಫಿರೋಜ್ ಷಾರು ತಮ್ಮ ಮಗನಿಗಾಗಿ ಪಾರ್ವತಿಗೆ ಕೊಟ್ಟಿದ್ದ ವಚನವನ್ನು ಮುರಿದರು. ಪಾರ್ವತಿ ಎದುರು ಮಲ್ಲಣ್ಣನನ್ನು ಮದುವೆ ಮಾಡಿಸುವುದಾಗಿಯೂ ಹೇಳಿ ಕುಟಿಲತನದಲ್ಲಿ ತಮ್ಮ ಮಗನಿಗೆ ಅವಳನ್ನು ಮದುವೆ ಮಾಡಿಕೊಡಲು ಸಿದ್ಧತೆ ನಡೆಸಿದ್ದರು. ಈ ವಿಚಾರಗಳನ್ನೆಲ್ಲ ಅರಿತುಕೊಂಡ ತಿಮ್ಮೋಜರು ಪಾರ್ವತಿಯ ಬಳಿ ಈ ವಿಚಾರ ಪ್ರಸ್ತಾಪಿಸಿದಾಗ ಪಾರ್ವತಿಯು ನಂಬಲಿಲ್ಲ. ಆದರೆ ಅನುಮಾನಸ್ಕಳಾಗಿಯೇ ಫಿರೋಜ್ ಷಾರ ಬಳಿ ಹೋಗಿ ಕೇಳಿದಾಗ ಫಿರೋಜ್ ಷಾರು ನಿನಗಾರೋ ಸುಳ್ಳು ಹೇಳಿದ್ದಾರೆ ನನಗಾಗದವರು ಎಂದಾಗ ಪಾರ್ವತಿ ಫಿರೋಜ್ ಷಾರು ತನಗೆ ಮಗಳ ಸ್ಥಾನ ಕೊಟ್ಟಿದ್ದರಿಂದ ಅವರನ್ನು ಅವರ ಮಾತನ್ನು ನಂಬಿ ಮೋಸ ಹೋದಳು. ಕೊನೆಗೂ ತಿಮ್ಮೋಜರ ಮಾತನ್ನು ನಂಬದ ಪಾರ್ವತಿ ಫಿರೋಜ್ ಷಾರ ತಂತ್ರಕ್ಕೆ ಸಿಕ್ಕಿಬಿದ್ದಳು. ಪಾರ್ವತಿಯ ಮದುವೆ ದಿನವೂ ಸಮೀಪಿಸಿತು. ಮಲ್ಲಣ್ಣನನ್ನು ಮದುವೆ ಆಗುವೆನೆಂಬ ಸಂತಸದಿಂದ ಪಾರ್ವತಿಯು ಹರ್ಷಿಸುತ್ತಿದ್ದಳು. ಆದರೆ ಪಾರ್ವತಿಯನ್ನು ಮಂಟಪಕ್ಕೆ ಹೇಮಾಂಬಿಕೆಯು ಕರೆದುಕೊಂಡು ಹೋಗುವಾಗ ಪಾರ್ವತಿಗೆ ಮೆಲ್ಲನೆ ಫಿರೋಜ್ ಷಾರ ಸಂಚನ್ನು ಉಸುರಿದಳು. ಆಗ ತಿಮ್ಮೋಜರು ಅಲ್ಲೇ ಇದ್ದರು. ಪಾರ್ವತಿ, ಇಂತಹ ಮಂಗಳ ಮುಹೂರ್ತದಲ್ಲಿ ಅಮಂಗಳ ನುಡಿಯುವುದು ನನಗೆ ಇಷ್ಟವಿಲ್ಲ. ಆದರೆ ಈ ಸಂಗತಿಯನ್ನು ನಿನ್ನಿಂದ ಗುಪ್ತವಾಗಿರಿಸಲೂ ಸಾಧ್ಯವಿಲ್ಲ. ನೀನು ನಿನ್ನ ಮಲ್ಲಣ್ಣನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯೆ. ಇದೇ ಕಾರಣ ವಿಜಯನಗರದ ಸಾಮ್ರಾಟರನ್ನು ನೀನು ನಿರಾಕರಿಸಿದ್ದೆ. ವಾಸ್ತವಾಂಶವೇನೆಂದರೆ ಮಲ್ಲಣ್ಣನು ಇಲ್ಲಿಗೆ ಬಂದಿಲ್ಲ. ಅವನಿಗೆ ನಿನ್ನ ಲಗ್ನದ ಸುದ್ದಿಯೂ ತಿಳಿದಿಲ್ಲ. ಅವನ ಹೆಸರಿನಲ್ಲಿ ಇಂದು ನಿನ್ನ ಕೈಯಲ್ಲಿ ಹೂಮಾಲೆ ಹಾಕಿಸಿಕೊಳ್ಳುತ್ತಿರುವ ವ್ಯಕ್ತಿ ಹಸನ್ ಖಾನ್, ಫಿರೋಜ್ ಷಾರ ಪುತ್ರ ಎಂದು ಹೇಳಿ ಕಾರ್ಕೋಟಕ ವಿಷವನ್ನು ಕುಂಕುಮದಲ್ಲಿ ಲೇಪಿಸಿ ಪಾರ್ವತಿಯ ಹಣೆಗಿಟ್ಟು, ನೋಡು, ಇದನ್ನು ನಿನ್ನ ಬಾಯಲ್ಲಿ ಹಾಕಿಕೊಂಡರೆ ನಿನ್ನ ಸೌಶೀಲ್ಯವನ್ನು ಉಳಿಸಿಕೊಳ್ಳಬಹುದು, ನಿನ್ನ ಮಾನವನ್ನು ಕಾಯ್ದುಕೊಳ್ಳಬಹುದು, ನಿನ್ನನ್ನು ವಂಚಿಸಿದ ಸುಲ್ತಾನನಿಗೆ ತಕ್ಕ ಬುದ್ಧಿ ಕಲಿಸಬಹುದೆಂದು ನುಡಿದಳು. ಈ ವಿಷಯವನ್ನೆಲ್ಲ ತಿಳಿದ ಪಾರ್ವತಿಗೆ ಹಾಲಿಗೂ ವಿಷಕ್ಕೂ ವ್ಯತ್ಯಾಸ ತಿಳಿಯದಂತಾಯಿತು. ಅವಳು ಮನದಲ್ಲೇ ಈ ವಿಷಯ ನಿಜವಾದರೆ ನಾನು ಆತ್ಮಾಹುತಿಯಾಗುವುದು ಖಂಡಿತ ಎಂದುಕೊಂಡು ಹಸೆಗೆ ಹತ್ತಿದಳು. ಹೇಮಾಂಬಿಕೆ ಹೇಳಿದಂತೆ ಮಂಟಪದಲ್ಲಿ ಹಸನ್ ಖಾನ್ ಇದ್ದನು. ಪಾರ್ವತಿ ತಕ್ಷಣವೇ ಕುಂಕುಮವನ್ನು ಸೇವಿಸಿ ಕುಸಿದು ಬಿದ್ದಳು.